ನಾವೆಲ್ಲ ನಮ್ಮ ಸ್ಕಿನ್ ಯಾವಾಗ್ಲೂ ಕ್ಲಿಯರ್ ಆಗಿ ಗ್ಲೋಯಿಂಗ್ ಆಗಿರ್ಬೇಕು ಅಂತ ಅನ್ಕೋತೀವಿ ಅಲ್ವಾ? ಏನಾದ್ರೂ ಪಿಂಪಲ್ಸ್ ರ್ಯಾಷಸ್ ಬಂತು ಅಂದ್ರೆ ಸಾಕು, ತಕ್ಷಣ ಕ್ರೀಮ್ ಲೋಷನ್ ಅಂತ ಹುಡುಕೋಕೆ ಶುರು ಮಾಡ್ತೀವಿ. ಅದೇ ಒಂದು ವೇಳೆ ಈ ಎಲ್ಲ ಸಮಸ್ಯೆಗಳ ಮೂಲ ಕಾರಣವೇ ಬೇರೆ ಎಲ್ಲೋ ನಮ್ಮ ದೇಹದ ಒಳಗಡೆ ಒಂದು ತೆರೆಮರೆಯಲ್ಲಿ ಅಡಗಿದೆ ಅಂದ್ರೆ? ಹೌದು, ಇದನ್ನೊಮ್ಮೆ ಯೋಚನೆ ಮಾಡಿ. ನಮ್ಮ ಚರ್ಮದ ಸಮಸ್ಯೆಗಳಿಗೆ ಕಾರಣ ಚರ್ಮದ ಮೇಲಿಲ್ಲ, ಬದಲಿಗೆ ನಮ್ಮ ಕರುಳಿನ ಆಳದಲ್ಲಿದೆ ಅಂದ್ರೆ? ಈ ಒಂದು ಪ್ರಶ್ನೆಯೇ ನಮ್ಮ ಇವತ್ತಿನ ಚರ್ಚೆಯ ಕೇಂದ್ರಬಿಂದು. ನಮ್ಮ ದೇಹ ಅನ್ನೋ ಒಂದು ದೊಡ್ಡ ರಂಗಮಂದಿರದಲ್ಲಿ ಚರ್ಮ ಅನ್ನೋ ವೇದಿಕೆಗೂ ಮತ್ತು ಕರುಳು ಅನ್ನೋ ಬ್ಯಾಕ್ಸ್ಟೇಜ್ಗೂ ಒಂದು ಸೀಕ್ರೆಟ್ ಕನೆಕ್ಷನ್ ಇದೆ. ಆ ರಹಸ್ಯ ಏನು ಅಂತ ಇಂದು ನೋಡೋಣ. ನಮ್ಮ ಈ ಪಯಣದಲ್ಲಿ 4 ಮುಖ್ಯ ಹಂತಗಳಿವೆ. ಮೊದಲು ಈ ಸರ್ಪ್ರೈಸಿಂಗ್ ಕನೆಕ್ಷನ್ ಬಗ್ಗೆ ತಿಳ್ಕೊಳ್ಳೋಣ. ಆಮೇಲೆ ಈ ಕಮ್ಯುನಿಕೇಷನ್ ಸರಿ ಇಲ್ದಿದ್ದಾಗ ಏನಾಗುತ್ತೆ ಅಂತ ನೋಡೋಣ. ಮೂರನೆಯದಾಗಿ ಈ ಬ್ಯಾಲೆನ್ಸ್ ಅನ್ನು ವಾಪಸ್ ತರೋದು ಹೇಗೆ ಅಂತ ಚರ್ಚೆ ಮಾಡಿ, ಕೊನೆಗೆ ಸ್ಕಿನ್ ಹೆಲ್ತ್ನ ಫ್ಯೂಚರ್ ಹೇಗಿರಲಿದೆ ಅನ್ನೋದರ ಬಗ್ಗೆ ಒಂದು ನೋಟ ಹರಿಸೋಣ. ಸರಿ, ಹಾಗಾದ್ರೆ ನಮ್ಮ ಮೊದಲನೇ ರಹಸ್ಯವನ್ನ ಭೇದಿಸೋಣ. ಆಶ್ಚರ್ಯಕರ ಸಂಪರ್ಕ ಅಂದ್ರೆ ನಮ್ಮ ದೇಹದ ಒಳಗಡೆ ನಡೆಯೋ ಒಂದು ಸೀಕ್ರೆಟ್ ಮಾತುಕತೆ. ಇದು ನಮ್ಮ ಸ್ಕಿನ್ ಮತ್ತು ಕರುಳಿನ ನಡುವೆ ನಿರಂತರವಾಗಿ ನಡೆಯುತ್ತಲೇ ಇರುತ್ತೆ. ನೋಡಿ, ಈ ಐಡಿಯಾ ಏನು ಹೊಸದಲ್ಲ. ನಿಮ್ಗೆ ಆಶ್ಚರ್ಯ ಆಗ್ಬೋದು. ಸುಮಾರು 100 ವರ್ಷದ ಹಿಂದೆನೇ 1930ರಲ್ಲಿ ಸ್ಟೋಕ್ಸ್ ಮತ್ತು ಪಿಲ್ಸ್ಬರಿ ಅನ್ನೋ ವಿಜ್ಞಾನಿಗಳು ಕರುಳು ಮತ್ತು ಚರ್ಮದ ನಡುವಿನ ಸಂಬಂಧದ ಬಗ್ಗೆ ಮಾತಾಡಿದ್ರು. ಆದರೆ ಇವತ್ತಿನ ಮಾಡರ್ನ್ ಸೈನ್ಸ್ ಇದು ಹೇಗೆ ಕೆಲಸ ಮಾಡುತ್ತೆ ಅನ್ನೋದನ್ನ ನಿಖರವಾಗಿ ನಮಗೆ ತೋರಿಸ್ಕೊಡ್ತಿದೆ. ಈ ಕನೆಕ್ಷನ್ ಅರ್ಥ ಮಾಡ್ಕೋಬೇಕು ಅಂದ್ರೆ ನಾವು ಮೊದಲು ಗಟ್ ಮೈಕ್ರೋಬಯೋಮ್ ಅಂದ್ರೆ ಏನು ಅಂತ ತಿಳ್ಕೋಬೇಕು. ಇದು ನಮ್ಮ ಜೀರ್ಣಾಂಗದಲ್ಲಿರೋ ಲಕ್ಷಾಂತರ ಸೂಕ್ಷ್ಮಜೀವಿಗಳ ಒಂದು ಸಮುದಾಯ. ಇದನ್ನ ನಮ್ಮ ದೇಹ ಅನ್ನೋ ರಂಗಮಂದಿರದ ಬ್ಯಾಕ್ಸ್ಟೇಜ್ ಕ್ರೂ ಅಂತ ಕರೆಯೋಣ. ಅಂದ್ರೆ ತೆರೆಮರೆಯ ಸಿಬ್ಬಂದಿ. ಶೋ ಚೆನ್ನಾಗಿ ನಡಿಬೇಕು ಅಂದ್ರೆ ಈ ಕ್ರೂ ಪರ್ಫೆಕ್ಟ್ ಆಗಿ ಕೆಲಸ ಮಾಡಲೇಬೇಕು. ನಮ್ಮ ದೇಹದ ಈ 2 ಪ್ರಮುಖ ಜಾಗಗಳನ್ನೊಮ್ಮೆ ಹೋಲಿಸಿ ನೋಡಿ. ನಮ್ಮ ಕರುಳು ಅಂದ್ರೆ ನಮ್ಮ ಬ್ಯಾಕ್ಸ್ಟೇಜ್, ಅದು ದೇಹದ ಒಳಗೆ ಸೇಫ್ ಆಗಿದೆ. ಅಲ್ಲಿ ಆಕ್ಸಿಜನ್ ಅಷ್ಟಾಗಿ ಇರಲ್ಲ. ಇಲ್ಲಿ ನಮ್ಮ ಕ್ರೂ ಮೆಂಬರ್ಸ್ ತುಂಬಾ ದಟ್ಟವಾಗಿರ್ತಾರೆ. ಆದರೆ ನಮ್ಮ ಸ್ಕಿನ್ ಅಂದ್ರೆ ಮೇನ್ ಸ್ಟೇಜ್, ಅದು ಹೊರಗಿನ ಪ್ರಪಂಚಕ್ಕೆ ಓಪನ್ ಆಗಿದೆ. ಆಕ್ಸಿಜನ್ ಕೂಡ ಚೆನ್ನಾಗಿರುತ್ತೆ. ಇಲ್ಲಿ ಸೂಕ್ಷ್ಮಜೀವಿಗಳ ಸಾಂದ್ರತೆ ಕಡಿಮೆ. ಇವೆರಡನ್ನೂ ಕನೆಕ್ಟ್ ಮಾಡೋದೇ ಗಟ್ ಸ್ಕಿನ್ ಆಕ್ಸಿಸ್. ಇದು ನಮ್ಮ ಬ್ಯಾಕ್ ಸ್ಟೇಜ್ ಮತ್ತು ಮೇನ್ ಸ್ಟೇಜ್ ನಡುವೆ ಇರುವ ಒಂದು ಹೈಟೆಕ್ ಕಮ್ಯುನಿಕೇಷನ್ ಸಿಸ್ಟಮ್ ಇದ್ದಾಗೆ. ಈ ಸಿಸ್ಟಮ್ ಮೂಲಕ ರೋಗ ನಿರೋಧಕ ಚಯಾಪಚಯ ಕ್ರಿಯೆ ಸಿಗ್ನಲ್ಗಳು ಪಾಸ್ ಆಗುತ್ತೆ. ನಮ್ಮ ಸ್ಕಿನ್ ಹೆಲ್ತ್ ಹೇಗಿರಬೇಕು ಅಂತ ನಿರ್ಧಾರ ಆಗುತ್ತೆ. ಹಾಗಾದ್ರೆ ಈ ಕಮ್ಯುನಿಕೇಷನ್ ಸಿಸ್ಟಮ್ ಸರಿಯಾಗಿ ಕೆಲಸ ಮಾಡಿಲ್ಲ ಅಂದ್ರೆ? ಆ ಡೈರೆಕ್ಟರ್ ಹೆಡ್ಸೆಟ್ನಲ್ಲಿ ಏನಾದರೂ ಗಲಾಟೆ, ಸ್ಟ್ಯಾಟಿಕ್ ನಾಯ್ಸ್ ಶುರುವಾದ್ರೆ ಏನಾಗುತ್ತೆ? ಅದನ್ನೇ ಈಗ ನೋಡೋಣ. ಈ ಗಲಾಟೆಗೆ ಒಂದು ಟೆಕ್ನಿಕಲ್ ಹೆಸರಿದೆ, ಡಿಸ್ಬಯೋಸಿಸ್. ಸಿಂಪಲ್ ಆಗಿ ಹೇಳೋದಾದ್ರೆ ನಮ್ಮ ಬ್ಯಾಕ್ ಸ್ಟೇಜ್ ಕ್ರೂನಲ್ಲಿ ಇಂಬ್ಯಾಲೆನ್ಸ್ ಆಗೋದು. ಅಂದ್ರೆ ಒಳ್ಳೆ ಕೆಲಸದವರು ಹೋಗಿ ಸರಿಯಾಗಿ ಕೆಲಸ ಮಾಡದೇ ಇರೋರು ಜಾಸ್ತಿ ಆದ ಹಾಗೆ. ಇದೇ ನಮ್ಮ ಕಥೆಯ ವಿಲೆನ್. ನೋಡಿ, ಈ ಟೇಬಲ್ ಇದನ್ನ ಎಷ್ಟು ಚೆನ್ನಾಗಿ ತೋರಿಸುತ್ತೆ. ಬ್ಯಾಕ್ ಸ್ಟೇಜ್ನಲ್ಲಿ ಪ್ರಾಬ್ಲಮ್ ಆದ್ರೆ ಸ್ಟೇಜ್ ಮೇಲೆ ಅದು ಹೇಗೆ ಕಾಣಿಸುತ್ತೆ ಅಂತ. ಸೊರಿಯಾಸಿಸ್ ಇದ್ದಾಗ ಕೆಲವು ಕೆಟ್ಟ ಬ್ಯಾಕ್ಟೀರಿಯಾಗಳು ಜಾಸ್ತಿಯಾಗಿರುತ್ತೆ. ಇನ್ನು ಮಕ್ಕಳಲ್ಲಿ ಕಾಣಿಸ್ಕೊಳ್ಳೋ ಚರ್ಮದ ಸಮಸ್ಯೆಗೆ ಕೆಲವು ಒಳ್ಳೆ ಬ್ಯಾಕ್ಟೀರಿಯಾಗಳ ಕೊರತೆ ಕಾರಣವಾಗಿರಬಹುದು. ಮೊಡವೆಗಳಿಗೂ ನಮ್ಮ ಕರುಳಿಂದ ಬರೋ ಕೆಟ್ಟ ಸಿಗ್ನಲ್ಗಳಿಗೂ ಡೈರೆಕ್ಟ್ ಲಿಂಕ್ ಇದೆ. ಹಾಗಾದ್ರೆ ಈ ಸಿಗ್ನಲ್ಸ್ ಹೋಗೋದು ಹೇಗೆ? ನಮ್ಮ ಬ್ಯಾಕ್ ಸ್ಟೇಜ್ ಕ್ರೂ ಅಂದ್ರೆ ನಮ್ಮ ಸೂಕ್ಷ್ಮಜೀವಿಗಳು ಕೆಲವು ಕೆಮಿಕಲ್ಸ್ ಅನ್ನ ರಿಲೀಸ್ ಮಾಡುತ್ತೆ. ಇವನ್ನೇ ಮೈಕ್ರೋಬಿಯಲ್ ಮೆಟಬಾಲೈಟ್ಸ್ ಅನ್ನೋದು. ಇವು ರಕ್ತದ ಮೂಲಕ ಸ್ಕಿನ್ ತಲುಪುತ್ತೆ. ಇದನ್ನ ನಾವು ಕಮ್ಯುನಿಕೇಷನ್ ಹೆಡ್ಸೆಟ್ ಅಂತ ಹೇಳಿದ್ವಲ್ಲ, ಆ ರೀತಿ. ಮೆಸೇಜ್ ಕ್ಲಿಯರ್ ಆಗಿದ್ರೆ ಸ್ಟೇಜ್ ಮೇಲೆ ಪರ್ಫಾರ್ಮೆನ್ಸ್ ಸೂಪರ್. ಅದೇ ಗಜ್ಬಿಜಿ ಇದ್ರೆ ಪರ್ಫಾರ್ಮೆನ್ಸು ಹಾಳು. ಇಲ್ಲಿ ಇನ್ನೊಂದು ಇಂಟ್ರೆಸ್ಟಿಂಗ್ ವಿಷಯ ಇದೆ. ಈ ಕಮ್ಯುನಿಕೇಷನ್ ಕೇವಲ 1 ವೇ ಅಲ್ಲ, ಇದು 2 ವೇ ಸ್ಟ್ರೀಟ್. ಅಂದ್ರೆ ಸ್ಟೇಜ್ ಮೇಲೆ ಏನಾದ್ರೂ ಹೆಚ್ಚು ಕಮ್ಮಿ ಆದ್ರೆ, ಅಂದ್ರೆ ನಮ್ಮ ಸ್ಕಿನ್ಗೆ ಗಾಯ ಆದ್ರೆ ಅದರ ಎಫೆಕ್ಟ್ ಬ್ಯಾಕ್ ಸ್ಟೇಜ್ನಲ್ಲೂ ಆಗುತ್ತೆ. ಅಲ್ಲಿರೋ ಕ್ರೂ ಕೂಡ ಬದಲಾಗುತ್ತೆ ಅಂತ ರಿಸರ್ಚ್ ಹೇಳುತ್ತೆ. ಓಕೆ, ಪ್ರಾಬ್ಲಮ್ ಏನಂತ ಗೊತ್ತಾಯ್ತು. ಈಗ ಸೊಲ್ಯೂಷನ್ ಏನು? ಈ ಕೆಟ್ಟೋಗಿರೋ ಪರ್ಫಾರ್ಮೆನ್ಸನ್ನು ಸರಿ ಮಾಡೋದು ಹೇಗೆ? ನಮ್ಮ ಸಿಸ್ಟಮನ್ನು ರೀಬೂಟ್ ಮಾಡೋದು ಹೇಗೆ? ನಮ್ಮ ಬ್ಯಾಕ್ ಸ್ಟೇಜ್ ಕ್ರ್ಯೂನ ಸರಿ ಮಾಡೋಕೆ ಸದ್ಯಕ್ಕೆ 3 ದಾರಿಗಳಿವೆ: ಪ್ರೋಬಯೋಟಿಕ್ಸ್, ಪ್ರೀಬಯೋಟಿಕ್ಸ್ ಮತ್ತೆ ಫೀಕಲ್ ಮೈಕ್ರೋಬಯೋಟಾ ಟ್ರಾನ್ಸ್ಪ್ಲಾಂಟೇಷನ್ ಅಂದ್ರೆ FMT. ಈ FMT ಅನ್ನೋದು ಒಂದ್ರೀತಿ ಕ್ರಾಂತಿಕಾರಿ ಐಡಿಯಾ. ಅಂದ್ರೆ ಸರಿಯಿಲ್ಲದ ಇಡೀ ಕ್ರೂನ ತೆಗೆದುಹಾಕಿ ಅವ್ರ ಜಾಗಕ್ಕೆ ಒಂದು ಪ್ರೊಫೆಷನಲ್ ಸೂಪರ್ ಟೀಮನ್ನು ಕರ್ಕೊಂಡು ಬಂದ ಹಾಗೆ. ಇದು ಕೇಳೋಕೆ ಸ್ವಲ್ಪ ವಿಚಿತ್ರ ಅನ್ಸ್ಬಹುದು, ಆದ್ರೆ ಇದು ನಮ್ಮ ಕರುಳಿನ ಸಿಸ್ಟಮನ್ನ ಪೂರ್ತಿಯಾಗಿ ಸರಿಪಡಿಸುವ ಶಕ್ತಿ ಹೊಂದಿದೆ. ಇನ್ನು ಎಲ್ರಿಗೂ ಗೊತ್ತಿರೋ ಸುಲಭವಾದ ದಾರಿಗಳೂ ಇವೆ.
ಪ್ರೋಬಯೋಟಿಕ್ಸ್ ಅಂದ್ರೆ ನಮ್ಮ ಟೀಮ್ಗೆ ಹೊಸ ಒಳ್ಳೆ ಕೆಲಸದವರನ್ನ ಸೇರಿಸಿದ ಹಾಗೆ. ಇದು ಮೊಸರು ಮಜ್ಜಿಗೆಯಲ್ಲಿ ಸಿಗತ್ತೆ. ಪ್ರೀಬಯೋಟಿಕ್ಸ್ ಅಂದ್ರೆ ಆ ಒಳ್ಳೆ ಕೆಲಸದವರಿಗೆ ಬೇಕಾದ ಒಳ್ಳೆ ಊಟ, ಎನರ್ಜಿ ಡ್ರಿಂಕ್ ಕೊಟ್ಟ ಹಾಗೆ. ಇದು ಫೈಬರ್ ಇರೋ ಊಟದಲ್ಲಿ ಸಿಗತ್ತೆ. ಸರಿ, ಈಗ ನಾವು ಕೊನೆಯ ಭಾಗಕ್ಕೆ ಬಂದಿದ್ದೇವೆ. ಚರ್ಮದ ಆರೋಗ್ಯದ ಭವಿಷ್ಯ ಹೇಗಿರಲಿದೆ? ಇದು ನಿಜಕ್ಕೂ ಡರ್ಮಟಾಲಜಿಯಲ್ಲಿ ಒಂದು ಹೊಸ ಅಧ್ಯಾಯ ಶುರುವಾದ ಹಾಗೆ. ಮುಂದಿನ ದಿನಗಳಲ್ಲಿ ಟ್ರೀಟ್ಮೆಂಟ್ ಇನ್ನೂ ಪರ್ಸನಲೈಸ್ಡ್ ಆಗುತ್ತೆ. ಪ್ರತಿಯೊಬ್ಬರ ಬ್ಯಾಕ್ ಸ್ಟೇಜ್ ಕ್ರ್ಯೂ ಹೇಗಿದೆ ಅಂತ ನೋಡಿ ಅದಕ್ಕೆ ತಕ್ಕಂತೆ ಟ್ರೀಟ್ಮೆಂಟ್ ಕೊಡ್ಬೋದು. ಅಷ್ಟೇ ಅಲ್ಲ, ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಬಳಸಿ ಪ್ರಾಬ್ಲಮ್ ಏನು ಅಂತ ಇನ್ನೂ ಬೇಗ ಕಂಡುಹಿಡಿಯಬಹುದು. ಇದೆಲ್ಲ ನಮ್ಮ ಚರ್ಮದ ಆರೈಕೆಯನ್ನೇ ಬದಲಿಸಲಿದೆ. ಆದ್ರೆ ಎಲ್ಲವೂ ಅಷ್ಟು ಸುಲಭ ಇಲ್ಲ. ಕೆಲವು ಸವಾಲುಗಳು ಇದ್ದೇ ಇವೆ. ಒಂದು ಪರ್ಫೆಕ್ಟ್ ಬ್ಯಾಕ್ ಸ್ಟೇಜ್ ಕ್ರ್ಯೂ ಅಂದ್ರೆ ಹೇಗಿರ್ಬೇಕು ಅಂತ ಇನ್ನೂ ನಮಗೆ ಪಕ್ಕಾ ಗೊತ್ತಿಲ್ಲ. ಮತ್ತೆ ಹೊಸ ಟ್ರೀಟ್ಮೆಂಟ್ಸು ಎಷ್ಟು ಸೇಫ್ ಅಂತನೂ ನೋಡ್ಬೇಕಲ್ವಾ? ಕೊನೆಯದಾಗಿ ಒಂದು ಮುಖ್ಯವಾದ ಮಾತಿನೊಂದಿಗೆ ಇದನ್ನು ಮುಗಿಸೋಣ. ಈ ಗಟ್ ಸ್ಕಿನ್ ಆಕ್ಸೆಸ್ ಅನ್ನೋದು ನಮ್ಮ ಸ್ಕಿನ್ ಕೇರ್ ಬಗ್ಗೆ ನಾವು ಯೋಚಿಸೋ ರೀತಿನೇ ಬದಲಾಯಿಸುತ್ತೆ. ಇದು ಹೇಳೋದೇನಂದ್ರೆ, ಚರ್ಮದ ಆರೋಗ್ಯಕ್ಕೆ ಕರಳಿನ ಆರೋಗ್ಯನೇ ಅಡಿಪಾಯ ಅಂತ. ಹಾಗಾದ್ರೆ ನಮ್ಮ ಚರ್ಮ ಅನ್ನೋ ವೇದಿಕೆಯ ಮೇಲಿನ ಪ್ರದರ್ಶನ ತೆರೆಮರೆಯಲ್ಲಿರೋ ನಮ್ಮ ಕರುಳಿನ ಕತೆನೇ ಹೇಳ್ತಿದ್ಯಾ? ಒಮ್ಮೆ ಯೋಚನೆ ಮಾಡಿ.